ಬಂದ ನೀನು ನೀ ಬಂದ ಮೇಲೆ ಬಾಕಿ ಮತ್ತೆ ಗೈಸ್ ಮಗಿಗೆ ಪ್ಯಾಂಪರ್ಸ್ ತರಕ್ ಬಂದಿದ್ದೀವಿ. ತಡೆ ಬಾಯಿ ಇತೇಸ್ ಗೌಡ್ರೆ ಕಾಟನ್ ಪೇಟೆ ಐಸು 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 ಈಗ ಮಗಿಗೆ ಬಟ್ಟೆ ತರಕ್ಕೆ ಬೈದಿದ್ದೀವಿ ಇದೆ ಅಂತೆ. ಸೊ ನಾವೀಗ ಕೆಳಗಡೆ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಗಾಯ್ಸ್, ನಾವಿವತ್ತು ಎಲ್ಲಿಗೆ ಹೋಗ್ತೀವಿ ಅಂತ ಅನುರಾಧ ಹೇಳ್ತಾಳೆ. ಗೈಸ್, ಇವತ್ತು ನಮ್ಮ ಅತ್ತೆ ಪಾಪದು ಬರ್ಡೇ ಇದೆ. ಸೊ ನಾವು ಚೋಟ್ಸಂದ್ರಕ್ಕೆ ಹೋಗ್ತಾ ಇದ್ದೀವಿ. ಈಗ ನಮ್ಮ ಮನೆಯಿಂದ ನಾನು, ಐಶು ಅಕ್ಕ, ಅನುರಾಧ 3 ಜನ ಹೋಗ್ತಿದ್ದೀವಿ. ಅಲ್ಲಿ ಯಾರ್ಯಾರು ಜಾಯ್ನ್ ಆಯ್ತಾರೆ ಅಂತ ನೋಡ್ಬೇಕು ಅಂದ್ರೆ ವ್ಲಾಗ್ನ ಪೂರ್ತಿ ನೋಡಿ, ಮಜಾ ಮಾಡಿ. ಗೈಸ್, ಕೇಕ್ ತಗೊಂಡ್ವಿ ಪಾಪುಗೆ. ಹಾಗೆ ನಮ್ಮ 3 ಜನಕ್ಕೂ ತಿನ್ನಕ್ಕೆ ಐಶು ಅಕ್ಕ ಡೈಲಿ ಮಿಲ್ಕ್ ಕೊಡಿಸ್ತು. ಈಗ ಫ್ರೆಂಡ್ಸ್ ನೋಡಿ ಕೇಕ್. ಈಗ ಚೌಟ್ಸಂದ್ರಕ್ಕೆ ಹೋಗ್ತೀವಿ. ಗೈಸ್, ಡೈರಿ ಮಿಲ್ಕ್ ತಗೊಂಡು 5 ನಿಮಿಷನೂ ಆಗಲಿಲ್ಲ, ಜೀವ ತಡಿಲಿಲ್ಲ ಅಂತ ಅಲೆ ತಿಂತೆ. ಮಾಡಿ ಆಮೇಲೆ ನನ್ನ ತಲೆ ಆದ್ಮೇಲೆ ಇವರಿಬ್ರು ಕೇಳೋದು. ಕನ್ನಡದಲ್ಲಿ ಹೇಳ್ತೀನಿ ಕೇಳಿಸ್ಕೊ. ಜನ್ಮ ಕೊಟ್ಟೆ ತಾಯಿಯಾಗಿ, ನಿನ್ನ ಜನ್ಮವೇ ದಾರ ಹೇಳಿದೆ ನಮ್ಮಿಬ್ಬರಿಗಾಗಿ, ಸಾಯೋಷ್ಟು ಪ್ರೀತಿ ಕೊಟ್ಟೆ ನಮಿಗಾಗಿ, ಬಿದ್ದಾಗ ಕೈ ಹಿಡಿದು ನಡೆಸಿದ್ದೆ ಹೇಗಾಗಿ, ಮೊದಲ ಗುರು ಆದ ನಿನ್ನಿಬ್ಬರ ಮಕ್ಕಳಿಗಾಗಿ, ಇಷ್ಟಿದ್ದರೆ ಸಾಕು ನಾವು ಮೆರೆಸುತ್ತೀವಿ ನಿನ್ನ ರಾಣಿಯಾಗಿ. ಗೈಸ್, ಚಿಕನ್ ಬಿರಿಯಾನಿ ಮತ್ತೆ ಕಬಾಬ್ ಮಾಡಕ್ಕೆ ಚಿಕನ್ ತಗೊಳಕ್ ಬಂದಿದ್ದೀವಿ. ಅನುರಾಧ, ಚಿನ್ಮಯಕ್ಕ, ಐಶ್ವಕ್ಕ ಮತ್ತೆ ಚಿನ್ಮಯಕ್ಕ ರಮ್ಮ ಇಷ್ಟು ಜನನು ಬಂದಿದ್ದೀವಿ. ಗೈಸ್, ಅವಾಗಲೇ ಹೋಗಿದ್ದು ಚಿಕನ್ ಅಂಗಡಿ ಅಲ್ಲ, ATM ದುಡ್ಡು ಬಿಡ್ಸ್ಕಕ್ಕೆ ಹೋಗಿದ್ದು. ಇವಾಗ ಬಂದಿರೋ ಚಿಕನ್ ಅಂಗಡಿ ನೋಡಿ. ಆಂಟಿ ಆಯನಿ ಗೈಸ್, ಮಗಿಗೆ ಪ್ಯಾಂಪರ್ಸ್ ತರಕ್ ಬಂದಿದ್ದೀವಿ. ಬಂದ ನೋಡಿ, ಇದೆ ನಮ್ಮ ಅಜ್ಜಿ ಮನೆ. ಗೈಸ್, ಬರ್ತಡೇ ಬಾಯ್ನ ತೋರಿಸ್ತೀನಿ. ಮಲ್ಗೋನಾ ನೋಡಿ ಗೈಸ್, ಬರ್ತಡೇ ಬಾಯ್ ಇತೇಸ್ ಗೌಡ್ರೆ. ಇತೇಸ್ ಗೌಡ್ರು ಬರ್ತಡೇ ಬಾಯ್. ಗೌಡ್ರು ನೋಡ್ರಿ ಗೈಸ್. ಬರ್ತಡೇ ಬಾಯ್ ಮದರ್ನ ತೋರಿಸ್ತೀವಿ. ಮದರ್ ಹಾಯ್. ಗೈಸ್, ಇದು ಬರ್ತಡೇ ಬಾಯ್ ಅವ್ರ ಅಜ್ಜಿ. ಇಲ್ಲ, ಐಸು 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 ಪ್ಯಾಂಪರ್ಸ್. ಸರ್ದ ಅಂದ್ರೆ ಗೈಸ್ ನೋಡ್ರಿ, ಇತೇಸ್ ಗೌಡ್ರು ಪೂಜೆ ಮಾಡ್ತವ್ರೆ. ಗೌಡ್ರೆ ರೀ ಗೌಡ್ರೆ ಗೌಡ್ರೆ ರೀ ಗೌಡ್ರೆ. ಅಪ್ಪ, ಅವಕ್ಕನ್ ಮೂತಿ ಹೆಂಗೈತಪ್ಪ? ಹೆಂಗೈತೆ ಹೆಂಗೈತೆ ಹೇಳು. ಅಪ್ಪ, ಚಿನ್ಮಯ್ ಮೂತಿ ಹೆಂಗೈತೆ? ಚಿನ್ಮಯ್ ತೋರ್ಸು. ಚಿನ್ಮಯ್ ಮೂತಿ ಹೆಂಗೈತೆ? ನಿಂಗೆ ಬರ್ತಡೇ ಬಾಯ್ ಎದುರಿಸ್ತಾರ. ಅಪ್ಪ, ಅವಳು ಹೆಂಗೈತೆ? ಅಪ್ಪ, ಇವಳ್ದ ಹೆಂಗೈತೆ? ಗೈಸ್, ಈಗ ಮಗಿಗೆ ಬಟ್ಟೆ ತರಕ್ಕೆ ಹೋಯ್ತಾ ನೋಡ್ರಿ. 4 ಜನ ಹೋಯ್ತಾ ಇದೀವಿ. ಹೇಳ್ಬೇಕು ಅಂದ್ರೆ ಬಟ್ಟೆ ತರಕ್ಕೆ ಹೋಯ್ತಾ ಇರೋದೊಂದು ರೀಸನು. ನಾವು ಹೋಗ್ತಿರೋದು ಈಗ ಸ್ವಿಮ್ಮಿಂಗ್ ಪೂಲ್ಗೆ ಮಗಿಗೆ ಬಟ್ಟೆ ತಗೊಂಡು, ನೆಲಮಂಗ್ಲಕ್ಕೆ ಹೋಗಿ ಮಗಿಗೆ ಬಟ್ಟೆ ತಗೊಂಡು ಆಮೇಲೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀವಿ. ಕಾಟನ್ ಪೇಟೆ ಯಾರು ಹೇಳೋರು ಮುಂದೆ? ಕಾಟನ್ ಪೇಟೆ
ಗೈಸ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಒಂದೇ ಬಿಟ್ವಿ. ಗೈಸ್ ಸ್ವಿಮ್ಮಿಂಗ್ ಮಾಡೋಕ್ಕೆ ಡ್ರೆಸ್ ಚೇಂಜ್ ಮಾಡಬೇಕು. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರ್ತೀವಿ. ಗೈಸ್ ಫುಲ್ಲು ಚಳಿ ಆಗ್ತಿದೆ ಗೈಸ್. ನೀರೊಳಗಡೆ ಬಂದು ಹೆಂಗಾದ್ರೂ ಬಂದು ಅನಿಸ್ತೈತೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಶೀತಲವಾದಂತೆ ಬಂದೆ ನೀನು. ನೀ ಬಂದ ಮೇಲೆ ಬಾಕಿ ಮಾತೇನು. ಗೈಸ್ ಇವಾಗ ತಾನೇ ಸ್ವಿಮ್ಮಿಂಗ್ ಪೂಲಿಂದ ಮನೆಗೆ ಬಂದ್ವಿ. ಈಗ ಡ್ರೆಸ್ ಚೇಂಜ್ ಮಾಡಬೇಕು. ಕಣ್ಣೆಲ್ಲ ಕೆಂಪಗಾಗಿದೆ ಗಾಯ್ಸ್. ನಗುತ್ತಾ ನಗುತ್ತಾ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸಾರಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫೋನಲ್ಲಿ ಚಾರ್ಜ್ ಖಾಲಿ ಆಯಿತು. ಪಾಪು ಬರ್ಡೇ ವೀಡಿಯೋಸ್ ಮಾಡ್ತಾನೆ, ಅರ್ಧದಲ್ಲಿ ಚಾರ್ಜ್ ಖಾಲಿಯಾಗಿ ಫೋನ್ ಸ್ವಿಚ್ ಆಫ್ ಆಯಿತು. ಚಾರ್ಜ್ ಹಾಕಂಗಿರಲಿಲ್ಲ, ಯಾಕಂದರೆ ವಾಟರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ವಾಟರಲ್ಲಿ ವೀಡಿಯೋಸ್ ಮಾಡಿದ್ವಲ್ಲ, 2 hours ಚಾರ್ಜ್ ಹಾಕಂಗಿರಲಿಲ್ಲ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗ್ನಲ್ಲಿ. ಬಾಯ್.